25ನೇ FHRA ಕನ್ವೆನ್ಷನ್ ಬೆಂಗಳೂರಲ್ಲಿ ಆಗ್ತಾ ಇದೆ. ನಾನು ಭಾಗವಹಿಸೋದಲ್ಲ, ಇದರ ಆರ್ಗನೈಸಿಂಗ್ ಕಮಿಟಿ ಕೂಡ ಇದ್ದೀನಿ. ನಮ್ಮ ರಾಜ್ಯದಿಂದ ಅತ್ಯಂತ ಹೆಚ್ಚು ಅಂದರೆ 300 ಜನ ನಮ್ಮ ರಾಜ್ಯದವರು, ಕರ್ನಾಟಕ ರಾಜ್ಯ ಹೋಟೆಲ್ ಸಂಘದವರು ಇದರಲ್ಲಿ ಭಾಗವಹಿಸಿದ್ದಾರೆ. ದೇಶದ ವಿವಿಧ ಭಾಗದಿಂದ ಎಲ್ಲ ಹೋಟೆಲ್ ಉದ್ಯಮಿಗಳು ಬಂದಿದ್ದಾರೆ. ಜೊತೆಗೆ ನಿನ್ನೆಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಹಾಗೆ ನಮ್ಮ ಟೂರಿಸಂ ಸಚಿವರು, ಹಾಗೆಯೇ ಇಂಡಸ್ಟ್ರಿ ಸಚಿವರು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ನಮ್ಮ ರಾಜ್ಯದಲ್ಲಿ ಪ್ರವಾಸೋದ್ಯಮದ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದಾರೆ. ಪ್ರವಾಸೋದ್ಯಮಕ್ಕೆ ಮಾಡೋದು ಏನೇನು ಬೆನಿಫಿಟ್ ಕೊಡ್ತೀವಿ ಅನ್ನೋದು ಕೂಡ 24-29ರ ಟೂರಿಸಂ ಪಾಲಿಸಿ ಪ್ರಕಾರ ಪ್ರವಾಸೋದ್ಯಮ ಸಚಿವರು ಹೇಳಿದ್ದಾರೆ. ಸೋಷಲ್ ಬ್ಯಾಂಡಲ್ಲಿ ಇರುವಂಥ ಒಂದು ಟೂರಿಸಮ್ ಬೆನಿಫಿಟ್ಗೆ ಏನೇನು ಬೇಕೋ ಅದನ್ನೆಲ್ಲ ನಾವು ರೂಪರೇಷೆ ಇವಾಗಲೇ ಮಾಡಿದ್ದೀವಿ, ಕಾರ್ಯಗತ ಮಾಡ್ತೀವಿ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದರಿಂದ ಕರ್ನಾಟಕದಲ್ಲಿ ಇರುವವರಿಗೆ ಇನ್ವೆಸ್ಟ್ ಮಾಡೋದಕ್ಕೆ, ನಮ್ಮ ಉದ್ಯಮವನ್ನು ಬೆಳೆಸೋದಕ್ಕೆ, ಹಾಗೆಯೇ ದೇಶದ ಬೇರೆ ಬೇರೆ ಭಾಗದ ಬಂದಿರುವವರಿಗೂ ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸೋದ್ಯಮವನ್ನು ಹೆಚ್ಚಿಸುವ, ಹಾಗೆ ಹೆಚ್ಚು ಹೋಟೆಲ್ ಉದ್ಯಮವನ್ನು ಬೆಳೆಸುವಂಥ ಒಂದು ಅವಕಾಶ ಈ ಒಂದು ಸಮ್ಮೇಳನ ಇದೆ. ಸಮ್ಮೇಳನದಲ್ಲಿ ನಡೀತಾ ಇರುವಂಥ ಪ್ಯಾನಲ್ ಡಿಸ್ಕಷನ್ಗಳು, ಈಗೂ ಅನುಭವಸ್ಥರ ಒಂದು ಅನುಭವ ಹಂಚ್ಕೋತಾರೆ. ಇದರಿಂದ ಮಧ್ಯಮ ವರ್ಗದ ಹೋಟ್ಲವರಿಗೆ, ಹೊಸಬರಿಗೆ, ಯುವಕರಿಗೆ ಅತ್ಯಂತ ಪ್ರಯೋಜನಕಾರಿ. 55ನೇ FHRA ಕನ್ವೆನ್ಷನ್ನು ಬೆಂಗಳೂರಿನಲ್ಲಿ ನಮ್ಮ ನಗರದಲ್ಲಾಗುವುದು ನಮಗೆ ಹೆಮ್ಮೆ ವಿಷಯ. ನಿಮ್ಮ ಹೆಸರು? GK ಶೆಟ್ಟಿ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಹೋಟೆಲ್ ಸಂಘ.